ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು 5 ಹುದ್ದೆಯೊಂದಿಗೆ ಬಂದಿದ್ದೇನೆ. ಸೊ ಹುದ್ದೆಗಳನ್ನು ಬರೀ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಮತ್ತೆ ಫ್ರೆಶ್ ಆಗಿ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗ್ತಾರೋಣ. ಎಲ್ಲೋ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಓಪನಿಂಗ್ ಇರುವಂಥದ್ದು BCPL ಅಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಬ್ರಹ್ಮಪುತ್ರ ಕ್ರ್ಯಾಕರ್ ಅಂಡ್ ಪಾಲಿಮರ್ ಲಿಮಿಟೆಡ್ ಅಂತ ಹೇಳಿ. ಸೊ ಇಲ್ಲಿ ಓಪನಿಂಗ್ ಇರುವಂತ ಹೇಳಿ ಹೇಳ್ಬೋದು. ನೋಡಿ ಇಲ್ಲಿ ಅಪ್ರೆಂಟಿಸ್ಶಿಪ್ಗೆ ಕರೀತಾ ಇದ್ದಾರೆ. ನೋಡಿ ಗ್ರಾಜುಯೇಟ್ ಅಪ್ರೆಂಟಿಸ್ ಕರೀತಾ ಇರೋದು ಎಲ್ಲ ಸ್ಟ್ರೀಮಲ್ಲಿ ಇಲ್ಲಿ ಓಪನಿಂಗ್ ಇರುವಂಥದ್ದು ನೋಡ್ತಾ ಇದ್ದೀರಾ. ಸೊ 84 ವೇಕೆನ್ಸಿ ಇದೆ. ಸೊ 1 ವರ್ಷಗಳ ಕಾಲ ತಗೊಂತಾ ಇದ್ದಾರೆ. ಸೊ 9,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡುವಂಥದ್ದು. ನೋಡಿ ಮೆಕ್ಯಾನಿಕಲ್, ಕೆಮಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಸೊ ಎಲ್ಲರೂ ಕೂಡ ಇರುವಂಥದ್ದು. ಮತ್ತೆ ನೋಡಿ ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇದೆ. ಇದು ಕೂಡ ಅಷ್ಟೇ ಮೆಕ್ಯಾನಿಕಲ್, ಕೆಮಿಕಲ್, ಎಲೆಕ್ಟ್ರಿಕಲ್ ಕರೀತಾ ಇದ್ದಾರೆ. ಸೊ ಒಟ್ಟು 37 ವೇಕೆನ್ಸೀಸ್. ಸೊ ಎಷ್ಟು ಅಂತ ನೀವು ಇಲ್ಲಿ ನೋಡ್ಕೊಬೋದಾಗಿದೆ. ಸೊ 1 ವರ್ಷ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರುತ್ತೆ. ಸೊ 8,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸೊ ಯಾರನ್ನ ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಇದ್ರೆ ಸೊ ಅವರು ನ್ಯಾಟ್ಸ್ ಪೋರ್ಟಲ್ಗೆ ಹೋಗಿ ಫಸ್ಟ್ ರಿಜಿಸ್ಟರ್ ಆಗಬೇಕು. ಸೊ ಅಲ್ಲಿ ಎನ್ರೋಲ್ ಆದ್ಮೇಲೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಈ ಕೊನೆಯಲ್ಲಿ ರೀಸೆಂಟ್ ಆಗಿ 3 ವರ್ಷದಲ್ಲಿ ಇರೋ ಒಂದು ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. 2019, 2020, 2021. ಸೊ ರೀಸೆಂಟ್ 3 ಇಯರ್ಸ್ ಕ್ಯಾಂಡಿಡೇಟ್ಸ್ ಮಾತ್ರ ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇಲ್ಲಿ ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ಅಷ್ಟೇ, ಅವರು ಅಷ್ಟೇ ನ್ಯಾಟ್ ಪೋರ್ಟಲ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ ಹೇಳಿ ಅಲ್ಲಿ ಪೋರ್ಟಲ್ ರಿಜಿಸ್ಟರ್ ಮಾಡ್ಕೊಂಡು ಇವರು ಕೂಡ ರೀಸೆಂಟ್ 3 ಇಯರ್ಸ್ ಯಾರು ಮಾಡಿದಿರಾ ಸೊ ಅವರು ಇದಕ್ಕೆ ಅಪ್ಲೈ ಮಾಡುವಂಥದ್ದು. ನೋಡಿ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 20 ಡಿಸೆಂಬರ್ 2021 ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಆಲ್ರೆಡಿ ಸ್ವಲ್ಪನೇ ಸಮಯ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅಷ್ಟರಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಖಂಡಿತವಾಗ್ಲೂ ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡ್ಬೋದು. bcplapprentices@bcpl.co.in. ಸೊ ಅವರು ನಿಮಗೆ ಎಲ್ಲ ಕ್ವೈರೀಸ್ನು ರಿಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಟ್ರೈ ಮಾಡ್ಬೋದು. ಸೊ ನೋಡಿ ನೆಕ್ಸ್ಟ್ ಓಪನಿಂಗ್ ಇರುವಂಥದ್ದು ನೋಡಿ ಇಲ್ಲಿ ಕಂಟೋನ್ಮೆಂಟ್ ಬೋರ್ಡ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಕಂಟೋನ್ಮೆಂಟ್ ಬೋರ್ಡ್ ಸೊ ಕಾಂಡ್ವಾ ಪುಣೆಯಲ್ಲಿ ಇರುವಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕರೆದಿರುವಂಥದ್ದು. ನೋಡಿ ಇಲ್ಲಿ ಜೂನಿಯರ್ ಇಂಜಿನಿಯರ್ ಟ್ರಾನ್ಸ್ಲೇಟರ್ ಅಂತ ಹೇಳಿ ಕರೆದಿದ್ದಾರೆ. ಮತ್ತೆ ನೋಡಿ ಇಲ್ಲಿ ಸಬ್ ಡಿವಿಷನಲ್ ಆಫೀಸರ್ ಗ್ರೇಡ್ 2 ಅಂತ ಹೇಳಿ ಕರೆದಿರುವಂಥದ್ದು. ಸೊ ಡಿಪ್ಲೊಮಾಗೆ ಇರುವಂಥ ಓಪನಿಂಗು. ನೋಡಿ ಇಲ್ಲಿ ವೇತನ ಶ್ರೇಣಿಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಸೊ 5,200 20,200 ಪ್ಲಸ್ ಜೊತೆಗೆ ಗ್ರೇಡ್ ಪೇ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ 7 CPC ಕಮಿಷನ್ ಪ್ರಕಾರ ನಿಮಗೆ ಪೇ ಸ್ಕೇಲ್ ಸಿಗುವಂಥದ್ದು. ನೋಡಿ ವಯೋಮಿತಿ ಕೊಟ್ಬಿಟ್ಟಿದ್ದಾರೆ. ಸೊ 18 ಇಂದ 27 ವರ್ಷ ಅಂತ ಹೇಳಿ ವಯೋಮಿತಿಯನ್ನ ಕೊಟ್ಟಿರುವಂಥದ್ದು. ಸೊ ಬನ್ನಿ ನೋಡೋಣ ಎಜುಕೇಷನ್ ಕ್ವಾಲಿಫಿಕೇಶನ್. ನಾನು ಬರೀ ಡಿಪ್ಲೊಮಾದವ್ರಿಗೆ ಮಾತ್ರ ಫೋಕಸ್ ಮಾಡ್ತಾ ಇರುವಂಥದ್ದು. ಸೊ ನೋಡಿ ಡಿಪ್ಲೊಮಾದವ್ರಿಗೆ ನೋಡಿ ಸಬ್ ಡಿವಿಷನಲ್ ಆಫೀಸರ್ 2 ಅಂತ ಹೇಳಿ ಕರೆದಿರುವಂಥದ್ದು. ನೋಡಿ ಇಲ್ಲಿ ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು, ರೆಕಗ್ನೈಸ್ ಬೋರ್ಡಿಂದ 10th ಪಾಸ್ ಆಗಿರಬೇಕು. ಸೊ ಜೊತೆಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ಕೇಳಿದ್ದಾರೆ. ನೋಡಿ ಸರ್ವೇಯಿಂಗ್ ಆರ್ ಡ್ರಾಫ್ಟ್ಮ್ಯಾನ್. ಸೊ ಈ ಸಿವಿಲ್ ಅಲ್ಲಿ ಯಾರು ಮಾಡಿದ್ದೀರಾ ಸೊ ಅವರು ಖಂಡಿತವಾಗ್ಲೂ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೋಡಿ ನಾಟ್ ಲೆಸ್ ದೆನ್ 2 ಇಯರ್ಸ್ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಇರುವಂಥವ್ರು ಸರ್ವೇಯಿಂಗ್ ಡ್ರಾಫ್ಟ್ಮನ್ಶಿಪ್ ಅಲ್ಲಿ ಸೊ ಯಾರು 2 ವರ್ಷಕ್ಕೆ ಕಡಿಮೆ ಇಲ್ಲದೆ ಇರೋರು ಖಂಡಿತವಾಗ್ಲೂ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ. ಸೊ 3 ವರ್ಷ ಸೊ ಯಾರು ಡಿಪ್ಲೊಮಾ ಸರ್ಟಿಫಿಕೇಟ್ ಮಾಡಿದಿರಾ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸಿವಿಲ್ ಅವ್ರಿಗೆ ಇದೊಂದು ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ ಹಿಂದಿ ಟೈಪಿಸ್ಟ್ ಕೂಡ ಇಲ್ಲಿ ಕರೆದಿರುವಂಥದ್ದು. ಸೊ ಯಾರು 10th ಪಾಸ್ ಆಗಿದ್ದೀರಾ ಹಿಂದಿ ಟೈಪಿಂಗ್ ಬರುತ್ತೆ ಸೊ ಅವರು ಕೂಡ ಈ ಒಂದು ಹುದ್ದೆಗೆ ಟ್ರೈ ಮಾಡ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಎಕ್ಸಾಮ್ ಪ್ಯಾಟರ್ನ್ಸ್ ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಎಕ್ಸಾಮ್ ಪ್ಯಾಟರ್ನ್ಸ್ ಅನ್ನ ಕ್ಲೀನ್ ಆಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ. ನೋಡಿ ಎಕ್ಸಾಮ್ ಪ್ಯಾಟರ್ನ್ಗಳನ್ನ ಕೊಟ್ಟಿದ್ದಾರೆ. ಸೊ ಏನೇನು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ರಿಟರ್ನ್ ಟೆಸ್ಟ್ 150 ಮಾರ್ಕ್ಸ್ಗೆ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ 2 ಗಂಟೆಗಳ ಕಾಲ ಟೈಮಿಂಗ್ಸ್ ಇರುವಂಥದ್ದು. ಸೊ ನೀವು ಇಲ್ಲಿ ಸಿಲೆಬಸ್ ನೋಡ್ಕೋಬಹುದು ಯಾವುದಕ್ಕೆ ಎಷ್ಟು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡಿಕೊಂಡು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ. ಮತ್ತೆ ನೋಡಿ ರಿಸರ್ವೇಷನ್ ಕೂಡ ಇಲ್ಲಿದೆ, ರಿಲ್ಯಾಕ್ಸೇಷನ್ ಕೂಡ ಇಲ್ಲಿದೆ. ಸೊ ಎಷ್ಟು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. OBCಗೆ 3 ವರ್ಷ, SCಗೆ 5, ಫಿಸಿಕಲ್ ಚಾಲೆಂಜ್ಗೆ 10 ಅಂತ ಹೇಳಿ ಹೇಳ್ಬೋದಾಗಿದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ನೋಡಿ ಇಂಟ್ರೆಸ್ಟ್ ಇರುವಂಥವ್ರು ನೋಡಿ ಪೋಸ್ಟ್ ಮೂಲಕ ಕಳ್ಸಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೆಂಟ್ ಬೈ ಆರ್ಡಿನರಿ ಪೋಸ್ಟ್. ಸೊ ಆರ್ಡಿನರಿ ಪೋಸ್ಟ್ ಮೂಲಕ ನೀವು ಕಳ್ಸಿಕೊಡ್ಬೇಕಾಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ. ಸೊ ನೋಡಿ ಯಾವುದಕ್ಕೆ ಸಬ್ ಡಿವಿಷನ್ ಆಫೀಸರ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿ ನೋಡಿ ಈ ಒಂದು ಅಡ್ರೆಸ್ ಕಳ್ಸಿಕೊಡ್ಬೇಕಾಗುತ್ತೆ. ಪ್ರಿನ್ಸಿಪಲ್ ಡೈರೆಕ್ಟರ್ ಡಿಫೆನ್ಸ್ ಎಸ್ಟೇಟ್ಸ್ ಸದರ್ನ್ ಕಮಾಂಡ್ ಸೊ ನಿಯರ್ ECHS ಪಾಲಿಕ್ಲಿನಿಕ್ ಕೋಂಡ್ವಾ ರೋಡ್ ಪುಣೆ ಮಹಾರಾಷ್ಟ್ರ. ಸೊ ಅವ್ರಿಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಈ ಒಂದು ಹುದ್ದೆಗೆ ಅಂತ ಹೇಳಿ ಹೇಳ್ಬೋದಾಗಿದೆ, ಈ ಒಂದು ಅಪ್ಲಿಕೇಶನ್ ಮೂಲಕ ಅಂತ ಹೇಳಿ ಹೇಳ್ಬೋದು. ಸೊ ನೋಡಿ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ಸೊ 15/1/2022 ಅಂತ ಹೇಳಿ ಹೇಳ್ಬೋದು. ಸೊ 15 ಜನವರಿ 2022 ಕೊನೆ ದಿನಾಂಕ ಆಗಿರುತ್ತೆ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡೋದಕ್ಕೆ. ಸೊ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ನಿಮ್ಮ ಫೋಟೋಗ್ರಾಫ್ಸ್ ಎಷ್ಟು ಬೇಕು ಅಂತ ಎಲ್ಲ ಹೇಳಿ ಕೊಟ್ಟಿರುವಂಥದ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನೋ ಇಂಟರ್ವ್ಯೂ ಶಿಲ್ ಬಿ ಕಂಡಕ್ಟೆಡ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಡೈರೆಕ್ಟ್ ನೇರ ನೇಮಕಾತಿ ಇರುತ್ತೆ. ನೀವು ತಗೊಳ್ಳುವಂಥ ಒಂದು ಮೆರಿಟ್ ಮಾರ್ಕ್ಸ್ ಮೇಲೆ ನಿಮಗೆ ಸೊ ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಒಂದು ನೋಟಿಫಿಕೇಶನ್ ಓದ್ಕೊಂಡು ಏನಾದರೂ ಪ್ರಶ್ನೆಗಳಿದೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಸೊ ನೋಡಿ ಅಪ್ಲಿಕೇಶನ್ಸ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವೇ ಸ್ವಂತ ಬರೆಯೋಂಗಿಲ್ಲ. ನೋಡಿ ಈ ಒಂದು ವೆಬ್ಸೈಟ್ಗಳಿಗೆ ಹೋಗ್ಬಿಟ್ಟು ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಪರ್ಮನೆಂಟ್ ಪೋಸ್ಟ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ ಸೊ HAL ಗ್ರಾಜುಯೇಟ್
ಡಿಪ್ಲೊಮಾ ಅಂತ ಕರೀತಾ ಇದ್ದಾರೆ ನೋಡಿ. ಇದು HAL ಅಲ್ಲಿ ಇರುವಂತಹ ಒಂದು ಓಪನಿಂಗ್ ಅಂತ ಹೇಳ್ಬೋದು. ನೋಡಿ HAL ಲಕ್ನೋ ಡಿವಿಷನ್ ಅಲ್ಲಿ ಓಪನಿಂಗ್ ಇರುವಂತದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಗ್ರಾಜುಯೇಟ್ ಮತ್ತೆ ಡಿಪ್ಲೊಮಾ ಇವರು ಅಪ್ರೆಂಟಿಸ್ಶಿಪ್ ಕರೀತಾ ಇದ್ದಾರೆ. ಸೊ ಅಡ್ವರ್ಟೈಸ್ಮೆಂಟ್ ಬಂದಿರೋದು 2 ಡಿಸೆಂಬರ್ 2021 ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಡಿಗ್ರಿ ಆಗಿರುವಂತವರು, ಸೊ BE ಮೆಕ್ಯಾನಿಕಲ್ ಮಾಡೋರು ಕೂಡ ಅಪ್ಲೈ ಮಾಡಬಹುದು ಒಂದು ಹುದ್ದೆಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇಲ್ಲಿ ಮತ್ತೆ IT ಇಂಜಿನಿಯರಿಂಗ್ ಬ್ರಾಂಚಸ್ ಕೂಡ ಅಪ್ಲೈ ಮಾಡಬಹುದು. ಸೊ ಇಲ್ಲಿ 2019, 20, 21 ಅವರು ಕೂಡ ರೀಸೆಂಟ್ 3 ವರ್ಷದ ಬ್ಯಾಚ್ ಅನ್ನ ಕೇಳಿರುವಂತದ್ದು. ಮತ್ತೆ ನೋಡಿ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಸೊ ಎಲ್ಲ ಸ್ಟ್ರೀಮ್ ನ ಕೇಳಿದ್ದಾರೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್ ಎಲ್ಲ ಕರೆದಿರುವಂತದ್ದು. IT ಬ್ರಾಂಚಸ್ ಕೂಡ ಅಪ್ಲೈ ಮಾಡಬಹುದು. ಸೊ ಅವರು ಕೂಡ ರೀಸೆಂಟ್ 3 ವರ್ಷಕ್ಕೆ ಕೇಳಿರುವಂತದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ ಕ್ಯಾಂಡಿಡೇಟ್ಸ್ ವಿತ್ ಅಪಿಯರಿಂಗ್ ರಿಸಲ್ಟ್ಸ್ ಅವೈಟೆಡ್ ಸ್ಟೇಟಸ್ ವಿಲ್ ನಾಟ್ ಬಿ ಕನ್ಸಿಡರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿರಬೇಕು ನಿಮ್ಮ ಒಂದು ಇಂಜಿನಿಯರಿಂಗ್ ಆಗಲಿ ಡಿಪ್ಲೊಮಾ ಆಗಲಿ. ಸೊ ಯಾರು ರಿಸಲ್ಟ್ಸ್ ವೇಟ್ ಮಾಡ್ತಾ ಇದ್ದೀರಾ ಅವ್ರು ಇದಕ್ಕೆ ಅಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ವಯಸ್ಸು ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ನೋಡಿ 26 ವರ್ಷ ಅಂತ ಹೇಳಿ ಕೇಳಿದ್ದಾರೆ. ಸೊ SC/ST 5 ವರ್ಷ ಇದಿರುತ್ತೆ, ಮತ್ತೆ OBCಗೆ 3 ವರ್ಷ ಇರೋದು ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ 26 ಇಯರ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ SC/STಗೆ 5 ವರ್ಷ, OBCಗೆ 3 ವರ್ಷ, ಮತ್ತೆ ಫಿಸಿಕಲ್ ಚಾಲೆಂಜ್ಗೆ 10 ವರ್ಷ ಹೇಳಿ ಅಂತ ಹೇಳಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಮ್ಯಾಕ್ಸಿಮಮ್ 26 ಅಂತ ಹೇಳಿ. ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ನೋಡಿ ಇಂಟ್ರೆಸ್ಟ್ ಇರುವಂತವರು ಈ ಒಂದು ಲಿಂಕ್ಗೆ ನೀವು ಹೋಗಬೇಕಾಗುತ್ತೆ. ನಾನು ಎಲ್ಲ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ನೀವು ಕೂಡ ಹೋಗಿ ಚೆಕ್ ಮಾಡ್ಕೋಬಹುದು. ನೋಡಿ ಒಂದು ಲಿಂಕ್ ಹೋದ್ರೆ ಖಂಡಿತವಾಗ್ಲೂ ಈ ಲಿಂಕ್ ಇಂದ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ನೋಡಿ ಅದಕ್ಕಿಂತ ಮುಂಚೆ ನೀವು MHRD NATS ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಎನ್ರೋಲ್ಮೆಂಟ್ ಮಾಡ್ಕೊಬೇಕು. ಫಸ್ಟ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಲ್ಲಿ ಹೋಗಿ ನೀವು ಎನ್ರೋಲ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಈ ಒಂದು ಲಿಂಕ್ಗೆ ಬಂದು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಸೊ ವಿಲ್ ಬಿ ಆಕ್ಟಿವ್ ಅಪ್ಲಿಕೇಶನ್ ಫ್ರಮ್ 4 ಡಿಸೆಂಬರ್ 4 ಡಿಸೆಂಬರ್ ಇಂದ ಓಪನ್ ಇರುತ್ತೆ. ಸೊ 18 ಡಿಸೆಂಬರ್ ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ. ಸೊ ಯಾರು ಇನ್ನೂ ಅಪ್ಲೈ ಮಾಡಿಲ್ಲ, ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ತೀವಿ, ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಸೊ 18 ಡಿಸೆಂಬರ್ ಈ ಒಂದು ಹುದ್ದೆಗೆ ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 18 ಡಿಸೆಂಬರ್ ನೀವು ಅಪ್ಲೈ ಮಾಡಿದ್ರೆ ನೋಡಿ ಶಾರ್ಟ್ ಲಿಸ್ಟ್ ಆಗಿರುವಂತಹ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ನ, ಪ್ರಾವಿಷನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ನ ನಿಮಗೆ ಸೊ ಮತ್ತೆ ಈ ಒಂದು ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾರಂತೆ. ಸೊ 23 ಡಿಸೆಂಬರ್ ಸೊ ಅವ್ರು ರಿಲೀಸ್ ಮಾಡುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಸ್ಟೈಫಂಡ್ ಎಷ್ಟು ಅಂತ ಹೇಳಿ ಕೇಳಿದ್ರೆ ಸೊ ಅಪ್ಲಿಕೇಬಲ್ ಆಸ್ ಪರ್ ದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ ಇದೆ. ಸೊ ಖಂಡಿತವಾಗ್ಲೂ ಸೊ 10,000 ಸಿಗುತ್ತೆ, 10,000, 9,000 ಕೂಡ ಸಿಗುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು. ನೀವು ಸಹ ಈ ಒಂದು ನೋಟಿಫಿಕೇಶನ್ ಓದಿ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನೋಡಿ NPCI ಅಲ್ಲಿ ರೆಕ್ರೂಟ್ಮೆಂಟ್ ನಡೀತಾ ಇರೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿದ್ದು ಸೊ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಶುರುವಾಗಿರುವಂಥದ್ದು 3/12 ಇಂದ ಶುರುವಾಗಿದೆ. ಆಲ್ರೆಡಿ 3ನೇ ತಾರೀಕು ಡಿಸೆಂಬರ್ ಇಂದ. ನೋಡಿ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 27/12/2021 ಅಂತ ಹೇಳಿ ಹೇಳ್ಬೋದಾಗಿದೆ ಅಪ್ಲೈ ಮಾಡೋದಕ್ಕೆ. ಸೊ ನೋಡಿ ಇಲ್ಲಿ ನಾನು ಬರೀ ಡಿಪ್ಲೊಮೇಷನ್ ಕ್ಯಾಂಡಿಡೇಟ್ಸ್ ಮಾತ್ರ ನಾನು ಇದು ಮಾಡ್ತಾ ಇದ್ದೀನಿ, ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಎಲ್ಲ ಎಷ್ಟೆಷ್ಟು ಸಂಬಳಗಳು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ವೇತನ ಶ್ರೇಣಿ ಎಲ್ಲ ಕೊಟ್ಟಿರುವಂಥದ್ದು. ಸೊ ನಾವು ಫಸ್ಟ್ ಏನು ಮಾಡೋಣ ಅಂತಂದರೆ ಫಸ್ಟ್ ಕ್ವಾಲಿಫಿಕೇಷನ್ ಅನ್ನು ಚೆಕ್ ಮಾಡ್ಬಿಡೋಣ ಏನೇನಿದೆ ಅಂತ ಹೇಳಿ. ನೋಡಿ ಇಲ್ಲಿ ಸ್ಟೈಫೆಂಡ್ ಟ್ರೈನಿ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಕ್ಯಾಟಗರಿ 1 ಅಂತ ಹೇಳಿ ಕರೆದಿರುವಂಥದ್ದು. ಈಗ ನೋಡಿ ಡಿಪ್ಲೊಮಾ ನಾಟ್ ಲೆಸ್ ದ್ಯಾನ್ 60% ಅಂತ ಕೇಳಿದ್ದಾರೆ. ಸೊ 60% ಡಿಪ್ಲೊಮಾ ಮಾಡಿರುವಂಥವ್ರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡೋ ಹುದ್ದೆ ಅಪ್ಲೈ ಮಾಡ್ಬೋದು. ಸೊ 3 ವರ್ಷ ಆಗಿರಬೇಕು ಡಿಪ್ಲೊಮಾ ಅಂತ ಹೇಳಿ ಕೇಳಿದ್ದಾರೆ. ಆಫ್ಟರ್ 10th ಆದಮೇಲೆ ಸೊ 3 ವರ್ಷ ಮಾಡಿರೋರು ಡಿಪ್ಲೊಮಾ, 60% ಮಾರ್ಕ್ಸ್ ಇರುವಂಥವ್ರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇನ್ನೂ ಕೆಲವೊಂದು ಜಾಬ್ಸ್ಗಳಿದೆ, ನೀವು ಇಲ್ಲಿ ನೋಡ್ಕೋಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ SLC ಮಾಡಿರೋರು ಕೂಡ ಇದೆ, ಸ್ಟೈಫೆಂಡ್ರಿ ಟ್ರೈನಿ ಅಂತ ಹೇಳಿ ಮೇಂಟೆನೆನ್ಸ್ ಅಂತ ಹೇಳಿ ಕರೆದಿರುವಂಥದ್ದು. ಸೊ SSC 10 ಇಯರ್ಸ್ ಮತ್ತೆ 50% ಸೈನ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಕೇಳಿರುವಂಥದ್ದು. ಮತ್ತೆ ನೋಡಿ 2 ವರ್ಷ ITI ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ. ಎಲೆಕ್ಟ್ರಿಷಿಯನ್ ಫಿಟ್ಟರ್ ಅಂತ ಹೇಳಿ ಕೂಡ ITI ಅವ್ರಿಗೂ ಕೂಡ ಇಲ್ಲಿ ಕರೆದಿರುವಂಥದ್ದು. ಸೊ ಇದು ಕೂಡ ಅಷ್ಟೇ ಆಪರೇಟರ್ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಸೊ ನೋಡಿ ಸ್ಟೈಫೆಂಡ್ರಿ ಆಪರೇಟರ್ ಅಂತ ಹೇಳಿ. ಸೊ ಇದಕ್ಕೂ ಅಷ್ಟೇ PUC ಆಗಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಸೈನ್ಸ್ ಸಬ್ಜೆಕ್ಟ್ಸ್ ಅಲ್ಲಿ PUC ಆಗಿರೋರು, ಸೊ 50% ಮಾರ್ಕ್ಸ್ ಇರೋರು ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅವ್ರಿಗೂ ಕೂಡ ಒಂದು ಅವಕಾಶ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ಅಷ್ಟೇ ನೋಡಿ PUC ಅವ್ರಿಗೂ ಕೂಡ ಅವಕಾಶ ಇದೆ, ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಅಂತ ಹೇಳಿ. ಸೊ 60% ಮಾರ್ಕ್ಸ್ನ ಕೇಳಿದ್ದಾರೆ. ಸೊ 1 ಇಯರ್ ಕೋರ್ಸ್ ಸರ್ಟಿಫಿಕೇಟ್ ಇನ್ನು ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಈ ರೀತಿಯಾಗಿ ನೋಡಿ ಡಿಪ್ಲೊಮಾದವ್ರಿಗೆ ಕೂಡ ಅವಕಾಶ ಇದೆ. ನೋಡಿ ಡಿಪ್ಲೊಮಾದವ್ರಿಗೆ ಸ್ಟೈಫೆಂಡ್ರಿ ಅಸಿಸ್ಟೆಂಟ್ ಕ್ಯಾಟಗರಿ 1 ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಹೇಳ್ಬೋದು. ನೋಡಿ ನಿಮಗೆ ವೇತನ ಎಷ್ಟು ಅಂತ ಕೇಳಬೇಕು ಅಂತಂದ್ರೆ ನೋಡಿ ಸ್ಟೈಫೆಂಡ್ ಟ್ರೈನಿ ಅವರಿಗೆ ವೇತನ ಶ್ರೇಣಿ ಬಂದ್ಬಿಟ್ಟು ನೋಡಿ ಮೊದಲೇ 1 ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತೆ, ಅದು ಸ್ಟೈಫೆಂಡ್ 16,000 ರೂಪಾಯಿ ನಿಮಗೆ ಕೊಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಆಮೇಲಿಂದ ಸೊ ಡ್ಯೂರಿಂಗ್ ನೆಕ್ಸ್ಟ್ 6 ಮಂತ್ ಆಫ್ ಟ್ರೈನಿಂಗ್ ಸ್ಟೈಫೆಂಡ್ 18,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕೇಳಿದರೆ ಪ್ರತಿ ತಿಂಗಳಿಗೆ ಅಂತ ಹೇಳಿ ಕೇಳಿರುವಂಥದ್ದು. ನೋಡಿ ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಟ್ರೈನಿಂಗ್, ಸೊ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಪೇ ಕೊಡ್ತಾರೆ, ಎಷ್ಟು 35,400 ರೂಪಾಯಿ ಪೇ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ನೋಡಿ ಇದು ಪರ್ಮನೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. NPCI ಅಲ್ಲಿ ಪರ್ಮನೆಂಟ್ ಜಾಬ್ ಅಂತ ಹೇಳಿ ಇರುತ್ತೆ. ಬನ್ನಿ ಸೆಲೆಕ್ಷನ್ ಪ್ರೋಸೆಸ್ ಒಂದ್ಸರಿ ನೋಡ್ಬಿಡೋಣ ಸೊ ಹೇಗಿರುತ್ತೆ ಅಂತ ಹೇಳಿ.
ನೋಡಿ ಸ್ಟೆಪೆಂಡಿ ಟ್ರೈನಿ ಡಿಪ್ಲೊಮಾದವ್ರಿಗೆ ಏನು ಕರೆದಿದ್ದಾರೆ, ಸೊ ಅದಕ್ಕೆ ರಿಟರ್ನ್ ಟೆಸ್ಟ್ ಇರುತ್ತೆ ನೋಡಿ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಜೊತೆಗೆ ರಿಟರ್ನ್ ಎಕ್ಸಾಮು OMR ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಟೆಸ್ಟ್ ಮೂಲಕ ಆಗುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡಿ ಎಲ್ಲ ಸಿಲೆಬಸ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಪ್ರಿಲಿಮಿನರಿ ಟೆಸ್ಟು, ಅಡ್ವಾನ್ಸ್ ಟೆಸ್ಟ್ ಎಲ್ಲ ಏನೇನಿರುತ್ತೆ ಅಂತ ಹೇಳಿ. ಸೊ ನೀವು ಒಂದ್ಸರಿ ನೋಡ್ಕೊಬೇಕಾಗುತ್ತೆ. ಇಂಟ್ರೆಸ್ಟ್ ಇರುವಂಥವ್ರು ಇದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಇದನ್ನ ಓದಿ. ಸೊ ಓದ್ಬಿಟ್ಟು ನೀವು ಸೊ ಈ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಪರ್ಮನೆಂಟ್ ಜಾಬ್ಸ್ಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು NPCI ಲಿಂದ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ ಮುಂದಿನ ಹುದ್ದೆ ನೋಡ್ಬೋಣ. ನೋಡಿ IPR ಅಲ್ಲೂ ಕೂಡ ಕರೆದಿರುವಂಥದ್ದು. ಸೊ ಹೇಳ್ಬೋದಾಗಿದೆ ಪ್ಲಾಸ್ಮಾ ರಿಸರ್ಚ್ ಸೆಂಟರ್ ಅಂತ ಹೇಳಿ ಹೇಳ್ತಾರೆ ಈ ಒಂದು ಹುದ್ದೆಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ಗೆ ಕರೆದಿರುವಂಥದ್ದು. ಸೊ ಇದು ಕೂಡ ಅಷ್ಟೇ ನೋಡಿ ಇಲ್ಲಿ. ಸೊ ಎಷ್ಟೆಷ್ಟು ಯಾವ್ಯಾವ ಬ್ರಾಂಚ್ನ ಕರೆದಿದ್ದಾರೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಲ್ಲ. ಸೊ ಕಂಪ್ಯೂಟರ್ ಸೈನ್ಸು, ಸಿವಿಲು, ಸೊ ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ಲು, ಸೊ ಈ ರೀತಿಯಾಗಿ ಕಂಟ್ರೋಲ್ ಇಂಜಿನಿಯರಿಂಗ್ ಈ ರೀತಿಯಾಗಿ ಎಲ್ಲ ಕರೆದಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಒಟ್ಟು ಎಷ್ಟು ಪೋಸ್ಟ್ ಅಂತ ಹೇಳಿ ಕರೆದಿದ್ದಾರೆ. ನೋಡಿ ಗ್ರಾಜುಯೇಟ್ಸ್ಗೆ ಕರೆದಿದ್ದಾರೆ, ಡಿಗ್ರಿ ಮಾಡಿರೋರು ಮತ್ತು ಡಿಪ್ಲೊಮಾ ಮಾಡಿರೋರಿಗೆ ಎಷ್ಟೆಷ್ಟು ಅಂತ ಹೇಳಿ ಕೇಳಿದ್ದಾರೆ. ಡಿಪ್ಲೊಮಾ ಮಾಡೋರಿಗೆ 15 ಪೋಸ್ಟ್ ಇರುವಂಥ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ ಯಾವ್ಯಾವ ಬ್ರಾಂಚ್ಗೆ ಎಲ್ಲ ಬ್ರಾಂಚ್ ಕೂಡ ಕರೆದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಇಲ್ಲಿ. ನೋಡಿ ಸ್ಟೈಫಂಡ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಡಿಗ್ರಿಗೆ 10,000, ಸೊ ಡಿಪ್ಲೊಮಾದವ್ರಿಗೆ 9,400 ರೂಪಾಯಿ ಇರುತ್ತೆ ಪ್ರತಿ ತಿಂಗಳಿಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 1 ವರ್ಷಗಳ ಕಾಲ ಟ್ರೈನಿಂಗ್ ಇರುತ್ತದೆ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಈ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಕೊನೆ ದಿನಾಂಕ, ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ನೋಡಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು. NATS ಪೋರ್ಟಲ್ಲಿ ನೋಡಿ ಯಾವುದೇ ಒಂದು ಡಿಪ್ಲೊಮಾ ಜಾಬ್ಗೆ ಫಸ್ಟ್ ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಆಮೇಲಿಂದ ಸೊ ಈ ಒಂದು ವೆಬ್ಸೈಟ್ಗೆ ಬಂದು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಒಂದು ವೆಬ್ಸೈಟ್ಗೆ ಬರಬೇಕು, IPR RES ಅಡ್ವರ್ಟೈಸ್ಮೆಂಟ್ ಬಂದು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ಸೊ 21 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್ ನೋಡಿ ಈ ಎಲ್ಲ ಹುದ್ದೆಗಳಲ್ಲಿ 2 ಹುದ್ದೆಗಳು ಪರ್ಮನೆಂಟ್ ಜಾಬ್ ಆಗಿದೆ, ಮಿಕ್ಕಿದೆಲ್ಲನೂ ಅಪ್ರೆಂಟಿಸ್ಶಿಪ್ ಆಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ನೀವು ಪರ್ಮನೆಂಟ್ ಜಾಬ್ಸ್ಗೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ಒಳ್ಳೆ ವೇತನ ಶ್ರೇಣಿ ಇರುತ್ತೆ, ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದು. ಸೊ ಒಂದು ಪ್ರಯತ್ನ ಪಡಿ ಅಂತ ಹೇಳಿ ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬೈ.